ನಾನೆತ್ತಿಕೊಂಡು ಹೇಳುವ ಸರ್ವಜ್ಞ. ಈ ಸಾಧಕರಿದಾರಲ್ಲ, ಇವರಿಗೆ ಸಾವಿಲ್ಲ. ಸಾಧನೆಯ ಮೂಲಕ ಅವರು ಕಾಲಾತೀತ. ಬಹುಶಃ ಸಂಗೀತ ಇರುವವರೆಗೂ ಇಂಥ ದಿಗ್ಗಜರು ಸಂಗೀತದೊಂದಿಗೆ ತಮ್ಮ ಸ್ವರವನ್ನ ಜೋಡಿಸ್ತಾನೆ, ಸ್ವರ ಮಾಧುರ್ಯವನ್ನ ನಮಗೆ ಉಣಬಡಿಸ್ತಾನೆ ಇರ್ತಾರೆ. ನಮ್ಮ ನಿಮ್ಮ ನಡುವಿನ ಸತ್ಯವಾದ ಸಂಗೀತದೊಂದಿಗೆ ನಮ್ಮೊಂದಿಗೆ ಸದಾ ಧ್ವನಿಗೂಡಿಸ್ತಾ, ಬಿಸು ನುಡಿತಾ ಮುನ್ನಡೆಸ್ತಾರೆ. ನನಗೆ NS ಪ್ರಸಾದ್ ಅವರು ಸತ್ತಿದ್ದಾರೆ, ಸತ್ತೂ ಇದ್ದಾರೆ. ಬಹಳಷ್ಟು ಜನ ಸತ್ತ ಮೇಲೆ ನಮ್ಮೊಂದಿಗೆ ತುಂಬಾ ಚೆನ್ನಾಗಿ ಬದುಕ್ತಾರೆ. ಅಂಥವರಲ್ಲಿ ನಮ್ಮ NS ಪ್ರಸಾದ್ ಅವರು ಒಬ್ಬರು. ಅವರು ಕಿವಿ ಮಾತು ಹೇಳ್ತಾ ಇದ್ರು, ನಮ್ಮ ಶ್ರುತಿ ಬಂದಿದ್ದಾರೆ, ನಮ್ಮ ಮಹೇಶ್ ಬಂದಿದ್ದಾರೆ, ನಮ್ಮ ನಿತಿನ್ಗೆ ಅವನೊಬ್ಬ ದೈತ್ಯ ಅಂತಿದ್ರು. ಮಹೇಶನನ್ನು ಬಹಳ ಪ್ರೀತಿಸ್ತಾ ಇದ್ರು. ಅದು ನಮ್ಮ ಚಿಕ್ಕಮಗಳೂರು ಚಿಕ್ಕಮಲ್ಲಿಗೆ ರಶ್ಮಿ ಇರ್ಬೋದು, ಇವರೆಲ್ಲ ಬಹಳ ಪ್ರೀತಿಯ ಶಿಷ್ಯರಾಗಿದ್ದರು. ಅವರಿಗೆ ಅವರು ಬಹಳ ಅಭಿಮಾನದಿಂದ ಇವೆಲ್ಲ ದೈತ್ಯ ಪ್ರತಿಭೆಗಳು ಅಂತ ಹೇಳಿದ್ರು. ಶ್ರುತಿ ಮತ್ತು ಮಹೇಶ್ ನನ್ನ CD ಆಗ್ತಾ ಇರುವಾಗ ಅವತ್ತಾನೆ ಲವ್ ಮಾಡ್ತಾ ಇದ್ರು, ಇನ್ನೂ ಮದುವೆ ಆಗಿರ್ಲಿಲ್ಲ. ಅದನ್ನು ಹೇಳಿದ್ರು, ಬಿಸ್ಕೊಟ್ಟಿದ್ರು ಹೊಸ ಜೋಡಿ ಹೇಗಿದೆ ಅಂತ. ಫಯಾಜ್ ಖಾನ್ ಹಾಡುವಾಗ ಫಯಾಜ್ ಖಾನ್ ಅನ್ನ ಅವರು ತಿದ್ದಿದ್ದು ತಿಳಿದ್ದು ನಾನು ನಿತಿನ್ ಸಾಕ್ಷಿಯಾಗಿದ್ದೆ. ಅವರು ಪ್ರಶ್ನೆಗಳನ್ನ, ಉದ್ಗಾರ ವಾಚಕಗಳನ್ನ, ಪೂರ್ಣ ಬಿಂದುಗಳನ್ನ ಹಾಡಬೇಕು ಅಂತ ಹೇಳ್ತಾರೆ. ಅಕ್ಷರಗಳನ್ನು ಹಾಡೋದಿರ್ಲಿ, ಉದ್ಗಾರ ವಾಚಕಗಳನ್ನು ಹಾಡಬೇಕು, ಪ್ರಶ್ನೆಗಳನ್ನು ಹಾಡಬೇಕು. ಪ್ರಶ್ನಾರ್ಥಕ ಚಿಹ್ನೆಯನ್ನ ಮತ್ತು ಉದ್ಗಾರ ವಾಚಕವನ್ನ ಹಾಡದೆ ಹೋದ್ರೆ ಅವ್ರು ಗಾಯಕರಲ್ಲ. ಅದಕ್ಕಿಂತ ಮುಖ್ಯವಾಗಿ ಜಯಪ್ಪನವರೇ ಮೌನವನ್ನ ಹಾಡಬೇಕು ಅಂತ ಹೇಳೋದು. ಆ ಮೌನದಲ್ಲಿ ತುಂಬಾ ಅರ್ಥಗಳಿದಾವೆ. ಅದು ಧ್ಯಾನಸ್ಥ ಸ್ಥಿತಿಯಿಂದ ಮೂಡಿ ಬರಬೇಕಾದಂತ ಮೌನ. ಅದನ್ನ ಪಕ್ವ ಗಾಯಕ ಅಥವಾ ಗಾಯಕಿ ಮಾತ್ರ ಹೇಳಬಲ್ಲರು. ಆ ಮೌನಕ್ಕೆ ಒಂದು ಅದ್ಭುತವಾದ ಸಂಗೀತದ ಶಕ್ತಿ ಇದೆ. ಅದನ್ನ ಗ್ರಹಿಸುವಂತವ್ರು ಬೇಕು. ಅದು ಬಹಳ ಅಪರೂಪದ ಪ್ರತಿಭೆಗೆ ಮಾತ್ರ ಸಾಧ್ಯ ಆಗೋದು ಅಂತ ಹೇಳ್ತಾ ಇದ್ರು ಅವರು. ಅದು ನನಗೆ ಯಾವಾಗಲೂ ನೆನಪಿಗೆ ಬರ್ತದೆ. ನಾನು ತುಂಬಾ ಮಾತಾಡಬೇಕು ಅಂತಾನೆ ಬಂದಿದ್ದೆ. ಈ ಆತ್ಮೀಯರನ್ನ ಕಳ್ಕೊಳ್ಳೋದು ಅಂತಂದ್ರೆ ಬಹಳ ಸಂಕಟದ ವಿಚಾರ. ಯಾರೋ ಕರಳನ್ನ ಕಿವುಚಿದ ಹಾಗೆ, ಕೊರಳನ್ನ ಒತ್ತಿ ಹಿಡಿದ ಹಾಗೆ ಆಗುತ್ತೆ. ಅವರು ಸತ್ಯನಾರಾಯಣ ಅವರಿಂದ ಮ್ಯಾಂಡಲಿನ್ ಕರೀತಾರೆ. ಇದು ಇಟಲಿ ಮೂಲದ ಸಂಗೀತ ಪರಿಕರ. ಅದನ್ನ ಹೇಗೆ ಪ್ರೀತಿಸಿದ್ರು ಅವರು ಅಂತಂದ್ರೆ, ಅವರು ಒಂದು ಮ್ಯಾಂಡಲಿನ್ ಹಬ್ಬ ಅಂತಾನೆ ಮಾಡ್ತಾರೆ. ಅವರು ದುಡ್ಡನ್ನೆಲ್ಲ ಹಾಕಿ 17 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಂಗಳೂರಿನಲ್ಲಿ ಭಾರತದ ಬಹುತೇಕ ಕಲಾವಿದರನ್ನ ಕರೆಸಿ ಮ್ಯಾಂಡಲಿನ್ ಫೆಸ್ಟ್ ಅಂತ ಮಾಡಿ ಅದ್ಭುತವಾದ ಆನಂದವನ್ನ ಹೊಂದಿದ್ದೆ ನಾನು. ಒಂದು ಸಂತೋಷವನ್ನ, ಸಂಭ್ರಮವನ್ನ ಅನುಭವಿಸಿದೆ ನಾನು ಅಂತ ನಮ್ಮದಕ್ಕೆ ಹೇಳಿದ್ರು. ಹಂಸಲೇಖ ಕೂಡ ಬಂದಿರ್ತಾರೆ. ಹಂಸಲೇಖ ಹೇಳುವ ಹಾಗೆ ಈ ಮ್ಯಾಂಡಲಿನ್ಗೆ ಒಂದು ಪ್ರತಿಷ್ಠೆಯನ್ನು ತಂದುಕೊಟ್ಟವರು ಮ್ಯಾಂಡಲಿನ್ ಪ್ರಸಾದ್. ಅವರು ಈ ತಾಯಿ ತನ್ನ ಕಂಕಳಲ್ಲಿ ಮಗು ಹಿಡ್ಕೊಂಡು ಬರ್ತಾಳಲ್ಲ, ಹಾಗೆ ಆ ಮ್ಯಾಂಡಲನ್ನ ಹಿಡ್ಕೊಂಡೇ ಬರೋದು. ಅಥವಾ ಯೇಸು ಕ್ರಿಸ್ತ ಒಂದು ಕುರಿಮರಿಯನ್ನ ಹೀಗೆ ಬಗಲಲ್ಲಿ ಎತ್ತಿಟ್ಕೊಂಡಿರೋ ಚಿತ್ರವನ್ನು ನೀವು ನೋಡಿದ್ದೀರಲ್ಲ, ಹಾಗೆ ಆ ಮ್ಯಾಂಡಲಿನನ್ನ ಯಾವಾಗಲೂ ಅವ್ರು ಎತ್ತಿಟ್ಕೊಂಡಿದ್ರು. ಅವಿನಾಭಾವ ಸಂಬಂಧ ಇತ್ತು ಮ್ಯಾಂಡಲಿನ್ಗೂ ಮತ್ತು ಪ್ರಸಾದ್ ಅವರು. ಮ್ಯಾಂಡಲಿನ್ ಪ್ರಸಾದ್ ಅವರಿಂದ ಪ್ರಸಿದ್ಧವಾಯಿತು, ಪ್ರಸಾದ್ ಮ್ಯಾಂಡಲಿನ್ ಅವರಿಂದ ಪ್ರಸಿದ್ಧ ಆಯಿತು ಅನ್ನೋದು ಬಹಳ ಜನರಿಗೆ ಇವತ್ತಿಗೂ ಗೊತ್ತಿಲ್ಲ. ಯಾಕಾಗಿದ್ರೆ ಅದಕ್ಕೆ ಒಂದು ಕೀರ್ತಿಯನ್ನ, ಅದಕ್ಕೆ ಒಂದು ಕಿರೀಟದೋಪಾದಿಯಲ್ಲಿ ಉನ್ನತ ಸ್ಥಾನವನ್ನು ತಂದುಕೊಟ್ಟಂತವರು ಪ್ರಸಾದ್. ಅವರು ಸಂಗೀತ ನಿರ್ದೇಶಕರು. ಆಗೋರು ಬಹಳ ಜನ ಇಲ್ಲಿದ್ದೀರಿ. ಒಂದು ಚಂದದ ಮಾತು ಹೇಳ್ತಾ ಇದ್ರು ಅವರು, ಸಂಗೀತ ನಿರ್ದೇಶಕರಾಗಬೇಕಾದ್ರೆ ಕರ್ನಾಟಕ ಸಂಗೀತದ ವ್ಯಾಕರಣ ಗೊತ್ತಿರಬೇಕು, ಶಾಸ್ತ್ರೀಯ ಸಂಗೀತದ ನಿರಾಳತೆ ಮತ್ತು ಸಮಾಧಾನ ಗೊತ್ತಿರಬೇಕು, ಪಾಶ್ಚಿಮಾತ್ಯ ಸಂಗೀತದ ವಿಜ್ಞಾನ ಮತ್ತು ಶಿಸ್ತುಬದ್ಧತೆ ಗೊತ್ತಿರಬೇಕು. ಇದು ಮೂರು ಯಾರಲ್ಲಿ ಸಂಗಮಿಸುತ್ತೋ
ಅವರು ಅತ್ಯುತ್ತಮವಾದಂಥ ಸಂಗೀತ ನಿರ್ದೇಶಕರಾಗ್ತಾರೆ ಎಂದು ಅದನ್ನು ಅವರು ಅಳವಡಿಸಿಕೊಂಡಿದ್ರು. ಅವರು ಕೇವಲ ಈ ಸಂಗೀತ ಶಾಸ್ತ್ರದ ಜೀವಕೋಶ ಭಾವಕೋಶ ಆಗಿರದೇನೆ ವಿಶ್ವಕೋಶವೇ ಆಗಿದ್ರು. ಎಲ್ಲಿ ಯಾರು ಏನೇ ಕೇಳಿದ್ರು ಅಲ್ಲಿ ತಕ್ಷಣ ಹೇಳಬಲ್ಲಷ್ಟು ಪ್ರೌಢಿಮೆ ಇತ್ತು. ಈ ಪಕ್ವತೆ ಎಷ್ಟಿತ್ತು ಅವರಲ್ಲಿ ಅಂದ್ರೆ ಬಸವಣ್ಣನ ವಚನ ನೆನಪಾಗುತ್ತೆ. ಪಕ್ವ ಫಲವು ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅನ್ನುವ ಹಾಗೆ ಆ ಪಕ್ವತೆಯ ಆ ಫಲವನ್ನ, ಸಂಗೀತದ ಫಲವನ್ನ ಭಗವಂತ ಬಹಳ ಬೇಗ ಎತ್ತಿಕೊಂಡ. ಬಹುಶಃ ಅವ್ರು ಹೇಳ್ತಾ ಇದ್ರು, ನಿಮಗೆ ಅತ್ಯಂತ ರೋಚಕವಾದ ಮತ್ತು ಅತ್ಯಂತ ಸಂತೃಪ್ತವಾದ ಸಂದರ್ಭ ಯಾವುದು ಅಂತಂದ್ರೆ, ಅವ್ರು ಬೆಂಗಳೂರಿನಲ್ಲಿ ಒಂದು ಕಾಲೇಜಿನಲ್ಲಿ ಹಾಡ್ತಾ ಇರುವಾಗ, NI ಕಾಲೇಜ್ ತುಮಕೂರಲ್ಲಿ NI ಕಾಲೇಜಲ್ಲಿ ಹಾಡ್ತಾ ಇರುವಾಗ ಏನ್ ನುಡಿಸಿದಿರಿ ಅಂತ ಬಿಟ್ಟು ಅಶ್ವಥ್ ಅವ್ರು ಕೆನ್ನೆ ಹೊಡೆದಿದ್ರು ಅಂತ. ತುಂಬಾ ಚೆನ್ನಾಗಿ ನುಡಿಸ್ತಾ ಇರಲಿಲ್ಲ, ಕೆನ್ನೆಗೆ ಹೊಡಿತಾನೆ ಇದ್ರು ಅಶ್ವಥ್ ಅವರು. ಆಮೇಲೆ ಅವ್ರ ಸಂಗೀತದ ಭಾಷೆಯನ್ನ ಹೇಳ್ತಾ ಇದ್ರು. ಅವತ್ತೇನಾದ್ರು ಚೆನ್ನಾಗಿ ನುಡಿಸ್ತಿಲ್ಲ ಅಂದ್ರೆ ಪ್ರಸಾದ್ ತೋಪೆದ್ದೋಯ್ತೀವಿ ಅಂತ ಸಂಭ್ರಮಿಸಲಾಗ್ತದೆ. NI ಕಾಲೇಜಿನಲ್ಲಿ 750 ರೂಪಾಯಿ ಕೊಟ್ಟಾಗ ಇವ್ರು 4 ಜನ ಕಲಾವಿದರು ಹೋಗಿರ್ತಾರೆ ಆ ಹಾಡು ಹಾಡಕ್ಕೆ. ಅವತ್ತು ಅದ್ಭುತವಾಗಿ ಕಾರ್ಯಕ್ರಮ ಆಗುತ್ತೆ. 750 ರೂಪಾಯಿ ಕೊಡ್ತಾರೆ. ಈ 3 ಜನರಿಗೂ 150 ಕೊಟ್ಟು 200 ರೂಪಾಯಿನ ಕಾರ್ ಬಾಡಿಗೆ ಕೊಟ್ಟು 50 ರೂಪಾಯಿನ ತಿಂಡಿದು ಅಂತ ತೆಗೆದಿಟ್ಟು ಅಶ್ವಥ್ ಅವ್ರು ಕೇಳಿದ್ರಂತೆ, ಪ್ರಸಾದ್ ನನಗೆ 1 ರೂಪಾಯಿನಾದ್ರು ಕೊಡ್ರಿ. ಅಂದ್ರೆ ಬಂದಂತ 750 ರೂಪಾಯಿಗಳನ್ನು ಎಲ್ಲರಿಗೂ ಹಂಚಿ ಅವರ ಮುಖಗಳಲ್ಲಿ ಒಂದು ಬೆಳಕನ್ನ, ಕಣ್ಣುಗಳಲ್ಲಿ ಒಂದು ಹೊಳಪನ್ನ ಕಂಡು ಆನಂದಿಸ್ತಾ ಇದ್ರು ಅಶ್ವಥ್ ಅವರು. ತನಗೆ ಏನು ಇಟ್ಟುಗಳದೇನೆ ನಮಗೆ ಕೊಟ್ಟು ಸಂಭ್ರಮಿಸ್ತಾ ಇದ್ರು. ಅಶ್ವಥ್ ಅವರು ಒಂದು ಕನಸಿತ್ತು, ಈ ತಬಲಾ ಗಿಟಾರ್ ಏನ್ ಕಲಾವಿದರಿದಾರಲ್ಲ ಇವ್ರನ್ನೆಲ್ಲ ಕರೆದು ಈ ಗಾಯಕರನ್ನೆಲ್ಲ ಒಂದ್ ಕಡೆ ಕೂಡಿ ಹಾಕ್ಬಿಟ್ಟು ಅವ್ರಿಗೆ ಒಂದು ಕವರ್ನಲ್ಲಿಟ್ಟು ದುಡ್ಡು ಹೆಂಗೆ ಕೊಡ್ಬೇಕು ನಾವು ಅಂತಂದ್ರೆ ವಾರಕ್ಕೆನೆ ಅವ್ರ ಕೈ ಕೆಳಗಡೆ ಹೋಗ್ಬಿಡ್ಬೇಕು. ಒಳಗಡೆ ತೆಗೆದು ಏಳಿಸುವಾಗ ಅವ್ರ ಕಣ್ಣಲ್ಲಿರುವ ಹೊಳಪನ್ನ ನೋಡ್ಬೇಕು. ಸರ್ ತಪ್ಪಿ ಕೊಟ್ಬಿಟ್ಟಿದ್ದೀರೇನೋ ನೋಡಿ ಸರ್ ಅನ್ಬೇಕು. ಇಲ್ಲ ಸರಿಯಾಗಿ ಕೊಟ್ಟಿದ್ದೀನಿ ಅಂತ ನಾನು ಅನ್ಬೇಕು. ಅಂಥದ್ದೊಂದು ದಿನ ಬರ್ಬೇಕು ಪ್ರಸಾದ ಅನ್ನೋದು. ಅಂಥದ್ದೊಂದು ದಿನ ನಮ್ಮ ಬದುಕಿನಲ್ಲಿ ಬರದೇ ಹೋಯಿತು ಅಂತಂದು ಬಹಳ ಅಲವತ್ಕೊಳ್ತಾ ಇದ್ರು ಅವ್ರ ಮನೆಯಲ್ಲಿ. ನಮ್ಮ ನಿತಿನ್ ಬಹಳ ಪ್ರೀತಿಯ ಶಿಷ್ಯ. ಅವನು ದೈತ್ಯ ಕಣ್ರಿ, ಭಾರಿ ದೊಡ್ಡ ದೈತ್ಯ. ಅವನು ವಿಶೇಷವಾಗಿ ಸೂಚಿಸಲ್ಪಟ್ಟವನು. ಅವನು ಸಂಗೀತಕ್ಕಾಗಿನೇ ತಾಯಿ ಶಾರದೆಯಿಂದ ಅಂತ ಹೇಳಿದ್ರು ನನಗೆ. ಅಷ್ಟು ಪ್ರೀತಿ ಅವ್ರ ಕಣ್ಣ. ಇವತ್ತು ನೀವೆಲ್ಲ ಶಿಷ್ಯರು ಸೇರಿ ಅವರಿಗೆ ಸಂಗೀತ ನಮನವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೀರಿ. ಬಹಳ ಸುವಿಖ್ಯಾತ ನಿರ್ದೇಶಕ, ಸಂಗೀತ ನಿರ್ದೇಶಕ, ಗಾಯಕ ಏನೆಲ್ಲವಾದಂಥ ಸಿ ಅಶ್ವಥ್ ಅವರ ಜೊತೆಗೆ 35 ವರ್ಷ ಹೇಗಿದ್ದಾರೆ ಅವರು. ಅವ್ರು ಹೇಳ್ತಾರೆ, ಹೇಗದದು ಅದು ಹೀಗದಲ್ಲ, ಹೇಗೆ ನಾನು ಬಹಳ ಸಿಡುಕು ಸ್ವಭಾವದರು. ಅಶ್ವಥ್ ಅವರು ನಿಮಗೆ ಗೊತ್ತಿರಲಿಲ್ಲ, ಅಲ್ಲೆಲ್ಲೇ ಹೇಗೆ ಬಿಡೋರು, ಅದು ಬೇರೆ ಬೇರೆ ರೀತಿ ಅನುಭವಗಳಾಗಿದ್ದಾವೆ, ಅವನ್ನೆಲ್ಲ ಹೇಳಂಗಿಲ್ಲ ನಿಮಗೆ. ಅಂಥವ್ರ ಜೊತೆಗೆ ಒಂದೇ ಒಂದು NI ಕಾಲೇಜಿನಲ್ಲಿ ಇವ್ರು ತುಂಬಾ ಚಂದ ನುಡಿಸಿದ್ರು ಅಂತಂದು ಹೇಳಿದ್ರು. ಪ್ರಸಾದ್ ನಾನು ಇರೋವರೆಗೂ ನನ್ನ ಜೊತೆಗೆ ಇರ್ತೀರಿ ಅಂತ ಹೇಳಿದ್ರು NS ಪ್ರಸಾದ್ ಅವರು. ಅವ್ರು ಇರೋವರೆಗೂ ಅವರು ನನ್ನ ಜೊತೆಗೇನೆ ಇಟ್ಕೊಂಡ್ರು. ತಪ್ಪಿದಾಗ ತಿದ್ದಿದ್ರು, ತೀಡಿದ್ರು, ಬೆಳೆಸಿದ್ರು. ಅವರು ನನಗೆ ಮಾನಸಿಕ ಗುರು ಅಂತ ಹೇಳ್ತಾರೆ. ನಾನು ಗ್ರಹಿಸ್ತಿದ್ದೆ, ಆ ಗ್ರಹಿಸ್ತಾ ಬೆಳೆದೆ. ಹಾಗಾಗಿ ನನಗೆ ಸತ್ಯನಾರಾಯಣ ಅವರು ಮತ್ತು ಮತ್ತೊಬ್ಬರು ಗುರುಗಳಾದರೂ ಅವರು ಗ್ರಹಿಕೆಯಿಂದ ನನಗೆ ಗುರುಗಳು. ನಾನು ಏಕಲವ್ಯ ಪ್ರತಿಭೆ, ಆ ಪ್ರತಿಭೆ ಯಾರಲ್ಲಿ ಇರ್ತದೋ ಅವ್ರು ಬೆಳೀತಾರೆ ಅಂತಂದು ಬಹಳ ಟಿಪ್ಸ್ಗಳನ್ನು ಕೊಡೋರು. ಮೊಸರನ್ನ ಪ್ರಿಯರು. ಮೊಸರನ್ನ ಇದ್ಬಿಟ್ರೆ ಸಾಕು, ಏನು ಬೇಡ, ನನಗೆ ಒಂಚೂರು ಮೊಸರನ್ನ ಇದ್ರೆ ಸಾಕು ಅಂತಂದವರು. ಅಂಥವ್ರನ್ನ ನಾವಿವತ್ತು ಕಳ್ಕೊಂಡಿದ್ದೀವಿ. ಅವರು ಒಂದು ಮಾತು ಹೇಳಿದ್ರು, ತಾಂತ್ರಿಕವಾಗಿದೆ ನಮ್ಮ ಸಂಗೀತ ಕ್ಷೇತ್ರ, ಅದರ ಆತ್ಮ ಕಳೆದು ಹೋಗಿದೆ, ಅದನ್ನು ಹುಡುಕುವ ಕೆಲಸ ಆಗಬೇಕಾಗಿದೆ. ಅದನ್ನು ನಾನು ಬರ್ಕೊಂಡಿದ್ದೆ. ಆಮೇಲೆ ಶಬ್ದಕ್ಕೆ ನಾದದ ಹಂಗಿದೆ, ನಾದಕ್ಕೆ ಶಬ್ದದ ಹಂಗಿಲ್ಲ. ಗೊತ್ತಾಯ್ತಾ ನಿಮ್ಗೆ ಅಂತ ಕೇಳಿದ್ರು. ಗೊತ್ತಾಯ್ತು ಸರ್, ನೀವೇ 2-3 ಅಷ್ಟೇ ಗೊತ್ತು ಮಾಡ್ಕೊಂಡು ಹುಡುಗರಿಗೆ ಗೊತ್ತಾಗಲ್ಲ ನಾವು ಮಾತಾಡೋದು. ಆದ್ರೂ ಏನ್ ಮಾತಾಡೋದಕ್ಕೂ ಏನ್ ಮಾಡೋದು, ಇದೆ ಮಾತಾಡೋದಕ್ಕೂ ಮಾತಾಡ್ತೇನೆ ನಾನು ಅಂತ ಹೇಳೋದು. ಆಮೇಲೆ ನಿಶ್ಶಬ್ದದಲ್ಲಿ ನಾದಗಳ ವಿನ್ಯಾಸ ಮಾಡೋನು ನಿಜವಾದ ಸಂಗೀತಕಾರ. ನಿಶ್ಶಬ್ದದಲ್ಲಿ ನಾದಗಳ ವಿನ್ಯಾಸ ಮಾಡ್ತಾನೆ ನಿಜವಾದ ಸಂಗೀತಕಾರ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ
ಸಂಗೀತದ ಚರಮಸೀಮಿಯ ಪರಮಜ್ಞಾನ ನನಗೆ ಪ್ರಾಪ್ತವಾದಾಗ ನಾನು ಮಾಡ್ಬೋದೇನೋ, ಅದ್ರ ಸಿಎಶ್ವತ್ ಮಾಡ್ತಾ ಇದ್ರು ಅದರ ನಾಡಿ ಮಿಡಿತ ಗೊತ್ತಿತ್ತು ಅಂತಂದು ತಮ್ಮ ಗುರುಗಳನ್ನ ಬಹಳ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಅವರು. ಅಂಥವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಅವ್ರ ಮಾರ್ಗದರ್ಶಕರಾಗಿ ನಮ್ಮನ್ನೆಲ್ಲ ರೀತಿಯಿಂದ ಈಗ ಹೂವು ಇದ್ದಾಗ ನಮಗೆ ದೈಹಿಕವಾಗಿ ಕಾಣ್ತಾ ಇರ್ತದೆ, ಹೂವು ಇಲ್ಲೇ ಇರುವಾಗ ಅದರ ಪರಿಮಳ ಮಾತ್ರ ನಮ್ದಾಗಿರ್ತದೆ. ಅವತ್ತು ಅಲ್ಲಿ ಕೂತ್ಕೊಂಡಂತ ಪ್ರಸಾದ್ ಅವರು ಇವತ್ತು ಭಗವಂತನಿಗೆ ಪ್ರಸಾದವಾಗಿ ಸ್ವೀಕಾರಾರ್ಹರಾಗಿ ಹೋಗಿದ್ದಾರೆ. ಅವ್ರು ಕೊಟ್ಟಂತ ಪ್ರಸಾದ, ಈ ಸಂಗೀತದ ಪ್ರಸಾದ ನಮ್ಮನ್ನ ಧನ್ಯರನ್ನಾಗಿ ಮಾನ್ಯರನ್ನಾಗಿ ಮಾಡಿ ಆ ಪ್ರಸಾದವನ್ನು ಸೇವಿಸ್ತಾ ಭಕ್ತಿಯಿಂದ ಕಣ್ಣಿಗೆ, ಕಿವಿಗೆ, ಹೃದಯಕ್ಕೆ, ಆತ್ಮಕ್ಕೆ ಅದನ್ನ ತಂದುಕೊಳ್ತಾ ಅವರನ್ನ ನಮ್ಮ ನಡುವೆ ಜೀವಂತವಾಗಿ ಇಟ್ಕೊಳ್ಳೋಣ. ಸಾಧಕರಿಗೆ ಎಂದೂ ಸಾವಿಲ್ಲ. ಅವರಿಗೆ ಯಾವತ್ತು ಸಾವು ಬರ್ತದೆ ಅಂತಂದ್ರೆ ಸಂಗೀತಕ್ಕೆ ಸಾವು ಬರೋದಿಲ್ಲ, ಸಂಗೀತಕ್ಕೂ ಸಾವಿಲ್ಲ, ಸಂಗೀತದ ಕ್ಷೇತ್ರದ ಸಾಧಕರಿಗೂ ಸಾವಿಲ್ಲ. ಸಾಧನೆಯ ಮೂಲಕ ಅವರು ಕಾಲಾತೀತರಾಗಿ ಕಾಲದ ಕಲ್ಲಿನ ಎದೆಯ ಮೇಲೆ ರುಜು ಬಿಟ್ಟು ಹೋಗಿದ್ದಾರೆ. ಆ ರುಜು ಶಾಶ್ವತವಾಗಿ ನಿಮ್ಮ ಮನಸ್ಸಿನ ಪುಟಗಳಲ್ಲಿ ಹಾಳೆಗಳಲ್ಲಿ ಒತ್ತಿ ಬರೆಯಲ್ಪಟ್ಟಿದೆ ಅಂತ ಅನ್ಕೋತ ಅವರಿಗೆ ಭಗವಂತ ಬಹುಶಃ ಅವರು ಅಶ್ವಥ್ ಅವ್ರ ಜೊತೆಗೆ ಮತ್ತೆ ಅಲ್ಲಿ ಕೆನ್ನೆ ಹೊಡ್ಸ್ಕೊಳ್ತಾ ಇರ್ಬೋದು, ಅಲ್ಲಿ ಸರಸ್ವತಿ ಸಭೆ ಆರಂಭ ಆಗಿರ್ಬೋದು, ಬಂದೇನೋ ಬಾರೋ ಅಂತಂದು ಅವರು ಕರಿತಿರ್ಬೋದು. ಅವ್ರು ಕೆಲವು ಭಾಷೆಗಳು, ಸಂಗೀತದ ಭಾಷೆಗಳಿರ್ಬೋದು, ಆ ಭಾಷೆಗಳಲ್ಲಿ ಕರಿತಿರ್ಬೋದು ಅಂತ ಅವರು ಹೇಳ್ತಾ ಇದ್ರು ನನಗೆ. ಒಂದು ದಿವಸ ನಾನು ಮೆಟ್ಟಿಳಿ ತರುವಾಗ ಇಲ್ಲಿ ಕೈ ಹಿಡಿದು ಇಳಿಸ್ಕೊಳ್ತಾ ಇದ್ದೆ ಅವ್ರನ್ನ, ಸ್ವಲ್ಪ ಮಂಡಿ ನೋವಿದೆ ಅಂತ. ಇವು ಸ್ವಲ್ಪ ಹುಷಾರು ನಿಧಾನಕ್ಕೆ, ಯಾಕೆ ಸರ್ ಅದು 14 ಬೋಲ್ಟ್ಗಳಿದಾವೆ ನನ್ನ ಕೈಲಿ, ಐರನ್ ಮ್ಯಾನ್ ನಾನು ಅಂತ. ಹೌದು ಸರ್ ಅಂತ ಅಂದೆ. ಇದು ಒಂದೇ ಕೈಯಲ್ಲಿ ಇದರಲ್ಲಿ 14 ಇದಾವೆ, ಒಂದ್ ಕೈ ಭೇದ ಮಾಡಬಾರ್ದು ಅಂತ ಇದಕ್ಕೂ ಕರೆಕ್ಟ್ 14 ಬೋಲ್ಟ್ ಹಾಕಿದ್ದಾರೆ. ಒಳಗಡೆ ಕಬ್ಬಿಣದ ಆಡಿದೆ ಗೊತ್ತಾ, ನಾನು ವೀಕ್ ಅಂತ ಅನ್ಕೋಬೇಡಿ ನೀವು ಅಂತ. ಹೌದು ಸರ್, ಯಾಕೆ? 2 ಸಲ ಆಕ್ಸಿಡೆಂಟ್ ಆಗಿತ್ತು. ಅದನ್ನ ಹೇಳಿದ್ರು, 2 ಸಲ ಆಕ್ಸಿಡೆಂಟ್ ಆಯ್ತು, ನಾನು ಎಷ್ಟೇ ತಗೊಳ್ತಿರ್ಲಿಲ್ವಲ್ಲ, ನಾನು ಹೇಳ್ತಿ ಈಗಾದ್ರೂ ಮನೇಲಿ ಅಂತ ಹೇಳ್ಬಿಟ್ಟು ನನ್ನ ಚಿಕ್ಕ ಮಗು ತರ ಪಾಪು ತರ ಜೋಪಾನ ಮಾಡಿದ್ದು. ಅವಾಗ 6 ತಿಂಗಳು 2 ಸರಿ ನಾನು ಆಕ್ಸಿಡೆಂಟ್ ಆಗಿ ಸತ್ತು ಬದುಕೇನ್ರಿ ನಾನು. ಸಂಗೀತ ಶಾರದೆ ನನ್ನನ್ನು ಇನ್ನೂ ಕೆಲಸ ಇದೆ ಎಂದು ಈಗಲೇ ಬರಬೇಡ ಅಂತ ಹೇಳಿ ಇಲ್ಲಿ ಉಳಿಸಿದಾಳೆ ಅಂತಂದು ತಮಾಷೆ ಮಾಡೋದು. ಆಮೇಲೆ ಸಿನಿಮಾ ನಟ ಕಮಲ್ ಹಾಸನ್ ಬಗ್ಗೆ ಹೇಳೋರು, ಇಡೀ ಭಾರತದಲ್ಲಿ ಕಮಲ್ ಹಾಸನ್ ಬಿಟ್ರೆ ಆಕ್ಸಿಡೆಂಟ್ ಆಗಿ ನೆಟ್ಟುಕೊಂಡು ಜಾಸ್ತಿ ಆಕ್ಸಿಡೆಂಟ್ ಇರೋದು ನಾನೇ. ಆ ಥರ ತಮ್ಮನ್ನ ತಾವು ಲೆವಡಿ ಮಾಡ್ಕೊಳ್ತಾ, ತಮಾಷೆ ಮಾಡ್ಕೊಳ್ತಾ, ನಗೆ ಬುಗ್ಗೆಗಳನ್ನು ಒಪ್ಪಿಸ್ತಾ, ಗುಣಗ್ರಾಹ್ಯರು ಯಾರು ಚೆನ್ನಾಗಿ ಹಾಡ್ತಾರೆ ಅವರೆಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇದ್ರು, ಅಲ್ಲೇ ತಿಕ್ತಾ ಇದ್ರು, ಕೇಳ್ತಾ ಇದ್ರು. ಒಂದು ರೀತಿಯ ನಮ್ಮ ಬೈಸರ್ ಹೇಳಿದಂಗೆ ಮಾಂತ್ರಿಕ, ಸಂಗೀತದ ಮಾಂತ್ರಿಕ ಅವರು. ಆ ಮಾಂತ್ರಿಕನನ್ನ ಇವತ್ತು ಕಳ್ಕೊಂಡಿದ್ದೀವಿ. ಹೂವಾಗಿ ನಮ್ಮೊಂದಿಗಿಲ್ಲ, ಅವರು ಮಕರಂದವಾಗಿ ಇದ್ದಾರೆ. ಅವರು ಒಂದು ಹಾಡು ಹಾಡಿ ಸರ್ ಅಂದ್ರೆ ನನಗೆ ಚೆನ್ನಾಗಿ ಹಾಡಕ್ ಬರೋದ್ರಿ ಜಯಪ್ಪನವರೇ ಅಂತ ಹೇಳೋರು. ಹಾಡಿ ಸರ್ ಪರವಾಗಿಲ್ಲ ಅಂದ್ರೆ ಆ ಬಯಲನೆ ಬಿತ್ತಿ ಬಯಲನೆ ಬೆಳೆದು ಬಯಲಾಯಿತಯ್ಯ ಅಲ್ಲೆಲ್ಲ ಅದನ್ನೇ ಹಾಡೋರು. ಅವ್ರಿಗೆ ಬಹಳ ಇಷ್ಟವಾದ ಸಂಗೀತ ಗೀತೆ ಅದು. ಇವತ್ತು ಬಯಲನೆ ಬಿತ್ತಿ ಬಯಲನೆ ಬೆಳೆದು ಬಯಲಾಗಿದೆ. ನಮಸ್ಕಾರ. ಡಾಕ್ಟರ್ ಜಯಪ್ಪ ಹೊನ್ನಳ್ಳಿ ಸರ್ ಅವರಿಗೆ ಧನ್ಯವಾದಗಳು. ಈಗ ಗೀತ ನಮನದತ್ತ ಮುಂದುವರಿಯುವಂತಹ ಸಮಯ. ಡಾಕ್ಟರ್ ದುರ್ಭಾಗ್ಯಗೌಡ ಅವರ ವಚನವನ್ನು ಇದೀಗ ಕೇಳೋಣ. ಇದಕ್ಕಾಗಿ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ ಪ್ರಸಾದ್ ಸರ್ ಅವರ ಮತ್ತೋರ್ವ ಪ್ರೀತಿಯ ಶಿಷ್ಯರಾಗಿರುವಂತಹ ಶ್ರೀಮತಿ ಭವ್ಯ ಹೆಬ್ಬಾಳ್ಕರ್ ಅವರನ್ನ. ಬಾಳಾಗಿ ಬಂದಾನು ಬಂಗಾರ ಸರ್.